ನಾಡಿನೆಲ್ಲೆಡೆ ಮಂಗಳವಾರ ಮತ್ತು ಕೆಲವೆಡೆ ಬುಧವಾರ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಉಳ್ಳಾಲ ಸೈಯದ್ ಮದನಿ ದರ್ಗಾದಲ್ಲಿ ಈದ್ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡ ನಂತರ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ವಕ್ಫ್ ಮತ್ತು ಹಜ್ ಇಲಾಖೆ ಸಚಿವರಾದ ಯುಟಿ ಖಾದರ್ ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ದಾರೆ. ಇಷ್ಟರವರೆಗೆ ಹಜ್ ಯಾತ್ರೆಗೆ ಮಾತ್ರ ಸರ್ಕಾರ ರಿಯಾಯಿತಿ ನೀಡುತ್ತಿತ್ತು. ಖಾಸಗಿ ವ್ಯವಸ್ಥೆಯಲ್ಲಿ ಉಮ್ರಾ ಯಾತ್ರೆಗೆ ದರ ಜಾಸ್ತಿ ಇರುವುದರಿಂದ ಬಹಳಷ್ಟು ಮಂದಿಗೆ ಉಮ್ರಾ ನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ. ಈ ನಿಟ್ಟಿನಲ್ಲಿ ಮುಂದಿನ ಹಂತದಲ್ಲಿ ಹಜ್ ಹಾಗೂ ಉಮ್ರಾ ಯಾತ್ರಿಕರಿಗೆ ಅತಿ ಕಡಿಮೆ ವೆಚ್ಚದಲ್ಲಿ ಯಾತ್ರೆ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ ಎಂದರು. ನಾಡಿನ ಸರ್ವ ಜನರಿಗೂ ಕೂಡ ಈದ್ ಮಿಲಾದ್ ಹಬ್ಬದ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ವಿಶ್ವಪ್ರವಾದಿ ಅವರ ಜನ್ಮ ದಿನಾಚರಣೆಯನ್ನು ವಿಶ್ವದಾದ್ಯಂತ ಪ್ರತಿಯೊಂದು ಕಡೆಯಲ್ಲಿ ಕೂಡ ಬಹಳ ವಿಜೃಂಭಣೆಯಿಂದ ಬಹಳ ಪಾವಿತ್ರ್ಯದಿಂದ ಶ್ರದ್ಧಾಪೂರ್ವಕ ಆಚರಿಸಿಕೊಂಡು ವಿಶ್ವಪ್ರವಾದಿಯವರ ಸಂದೇಶ ಇರುತ್ತದೆ. ಅವರ ವ್ಯಕ್ತಿತ್ವ ಏನಿದೆ ಅದನ್ನು ಬಹುಶಃ ಯುವ ಜನಾಂಗಕ್ಕೆ ಮತ್ತು ವಿದ್ಯಾಸಂಸ್ಥೆ ಮತ್ತು ಮುಂದಿನ ಹುಟ್ಟಿ ಬಂದ ಮಕ್ಕಳಿಗೆ ಎಲ್ಲರೂ ವರ್ಧಿಸುವಂಥ ಕಾರ್ಯಕ್ರಮ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನನ್ನ ಪ್ರಮುಖವಾದ ಸಂದೇಶವೇ ಅದು ಪ್ರೀತಿ, ವಿಶ್ವಾಸ, ಸೋದರತೆ, ಒಬ್ಬರು ಶ್ರಮಿಸಿಕೊಂಡು ತಾಳ್ಮೆಯಿಂದ ಪ್ರೀತಿ ವಿಶ್ವಾಸದಿಂದ ತಮ್ಮ ಜೀವನವನ್ನು ವ್ಯಕ್ತಿತ್ವ ರೂಪಿಸಿ ಸರ್ವ ಜನರ ಪ್ರೀತಿಗೆ ಪಾತ್ರರಾಗಿ ಅಲ್ಲಾಹ್ ಪ್ರೀತಿಗೆ ಪಾತ್ರರಾಗುವುದೇ ಆ ಸಂದೇಶದ ಉದ್ದೇಶ. ಅದು ನಮ್ಮ ಸರ್ವರ ವ್ಯಕ್ತಿತ್ವ ಆಗಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸೌಹಾರ್ದತೆಗೆ ವಿಶ್ವಪ್ರವಾದಿಯ ಸಂದೇಶ ಇವತ್ತು ಸಮಾಜದಲ್ಲಿ ಅತಿ ಅಗತ್ಯ. ಯಾವ ರೀತಿ ಯಾಕಂತೇಳಿ ಬಹಳ ಸ್ಪಷ್ಟವಾಗಿದೆ. ನಮ್ಮ ಧರ್ಮ ಆಚರಿಸಿ ಇನ್ನೊಂದು ಧರ್ಮದ ಮತ್ತು ಇನ್ನೊಂದು ಊರಿನ ಸಂಸ್ಕೃತಿಯನ್ನು ಗೌರವಿಸಿ ಆ ಊರಿನ ಕಾನೂನು ವ್ಯಾಪ್ತಿ ಒಳಪಟ್ಟು ನಾವು ಪ್ರತಿಯೊಬ್ಬರ ಜೀವನ ಮಾಡಬೇಕಂತೇಳಿ ಸ್ಪಷ್ಟವಾದ ಸಂದೇಶ ಅವತ್ತಿನ ಕಾಲದಲ್ಲಿ ಇವತ್ತು ನಮ್ಮಲ್ಲಿ ಕೂಡ ಸಿಕ್ಕಿದಂತೆ. ಅದಕ್ಕೆ ಅದನ್ನೆಲ್ಲ ಅನುಸರಿಸಿಕೊಂಡು ನಾವೆಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವ್ರನ್ನೇ ಒಂದೇ ತಾಯಿ ಮಕ್ಕಳಿಗೆ ಇಟ್ಟುಕೊಂಡು ಮಾನವೀಯತೆಗೆ ಒತ್ತುಕೊಂಡು ಮನುಷ್ಯತೆಗೆ ಇದು ನಮ್ಮ ಮುಖ್ಯ ಆದಾಯ ಇಟ್ಟುಕೊಂಡು ಜೊತೆಗೆ ಹೋಗುವಂಥ ಅವಕಾಶ ಉಂಟಾಗಲಿ. ಇವತ್ತಿನ ಈ ಒಂದು ಪವಿತ್ರವಾದ ದಿನದಲ್ಲಿ ನಮ್ಮೆಲ್ಲರ ಪ್ರಾರ್ಥನೆ ಅಂತ ಹೇಳಿದರೆ ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠದ ಭಾರತ ಅದು ನಮ್ಮೆಲ್ಲ ಕನಸಾಗಿದೆ, ನಮ್ಮೆಲ್ಲ ಪ್ರಾರ್ಥನೆ ಆಗಿದೆ ಹೇಳಿ ಮತ್ತೊಮ್ಮೆ ಸರ್ವರಿಂದ ಶುಭಾಶಯ ಸಲ್ಲಿಸ್ತೀವಿ. ಸರ್, ಅಜ್ಜಿ ಸಚಿವರಾಗಿ ತಾವು ಈಗ ಒಂದು ಉಮ್ರಾ ಯೋಜನೆ ಈಗ ನಮ್ಮ ರಾಜ್ಯ ಸಚಿವನಾಗಿ ಇವತ್ತು ನನಗೆ ಅವಕಾಶ ಸಿಕ್ಕಿದೆ. ಈಗ ಒಂದು ಹಂತದ ಮೀಟಿಂಗನ್ನು ಮಾಡಿ ಈ ವರ್ಷದ ಹಜ್ ಯಾತ್ರೆಗಳು ಯಾರಿದ್ದಾರೆ ಸುಮಾರು 11,100 ಚಿಲ್ಲರೆ ಹಜಾಜಿಗಳು ಇವತ್ತು ಮಕ್ಕಕ್ಕೆ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಇವತ್ತು ಪವಿತ್ರದ ಯಾತ್ರೆ ತರಲಿದ್ದಾರೆ. ಅವ್ರಿಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆ ನಾವು ಈಗಾಗಲೇ ಕಲ್ಪಿಸಿದ್ದೇವೆ. ಇನ್ನು ಪಡೆದ ಚರ್ಚೆ ನಡೆದು ಉತ್ತಮಗೊಳಿಸ್ತೇವೆ. ಎರಡನೇದು ನಾವೊಂದು ವೆಬ್ ಪೋರ್ಟಲ್ ಓಪನ್ ಮಾಡ್ತಾ ಇದ್ದೇವೆ. ಆ ವೆಬ್ ಪೋರ್ಟಲ್ನಲ್ಲಿ ಇವತ್ತು ನಮ್ಮ ಊರವರು ಯಾರು ಹಜ್ಜಾಜಿಗಳಾಗಿ ಹೋಗಿದ್ದಾರೆ ಅವರು ಇವತ್ತು ಯಾವ ದಿವಸ ಯಾವ ಊರಲ್ಲಿದ್ದಾರೆ, ನಾಳೆ ಯಾವ ಊರಿಗೆ ಹೋಗ್ತಾರೆ, ಯಾವ ಬರ್ತದೆ ಎಲ್ಲ ಕೂಡ ಬಹುಶಃ ಫೋನ್ ಮೂಲಕ ಇದರ ಮೂಲಕ ಕೇಳಿ ಅದಕ್ಕೆ ಕಷ್ಟಪಡೋದು ಅಗತ್ಯ ಏನಿಲ್ಲ. ನೇರ ವೆಬ್ ಪೋರ್ಟಲ್ ಮಾಡಿ ಕ್ವಶನ್ ಕೇಳಿ ಸಾಕು, ಅದು ಉತ್ತರ ಕೊಡುವಂಥ ಕೆಲಸ ಇವತ್ತು ಆಗ್ತದೆ. ಅದನ್ನು ಅತಿ ಶೀಘ್ರ ನಾವು ಅದನ್ನು ಜಾರಿಗೆ ತರ್ತೇವೆ. ಎರಡನೇದು ಇವತ್ತು ಹಜ್ ಭವನ ಇದೆ. ಹಜ್ಜಾಜಿಗಳ ಈ 1 ತಿಂಗಳ ಕಾರ್ಯಕ್ರಮ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಪವಿತ್ರವಾದ ಉಮ್ರಾ ಯಾತ್ರೆಯನ್ನು ಕೂಡ ಮತ್ತು ಇನ್ನಿತರ ಪವಿತ್ರತೆಯ ಯಾತ್ರಾ ಕೇಂದ್ರ ಏನಿದೆಯಾ ಪವಿತ್ರ ಸ್ಥಳಕ್ಕೆ ಇದನ್ನು ಕೂಡ ಆಯೋಜಿಸಬೇಕು ನಾವು ತೀರ್ಮಾನ ಮಾಡಿದ್ದೇವೆ. ಯಾಕೆಂತ ಹೇಳಿದರೆ ಒಂದು ಇದು ಅತ್ಯಂತ ಕಡಿಮೆಗೆ ಕೂಡ ನಮಗೆ ಪ್ರೈವೇಟ್ ಇವತ್ತು ಆಪರೇಟರ್ಸ್ ಯಾರಿದ್ದಾರೆ ಕೆಲವು ಒಳ್ಳೆಯವರಿದ್ದಾರೆ, ಕೆಲವು 20 ಚಾರ್ಜ್ ಮಾಡ್ತಾರೆ, ಕೆಲವರು ಏರ್ಪೋರ್ಟ್ ಅರ್ಧದಲ್ಲಿ ಬಿಟ್ಟು ಹೋಗ್ತಾರೆ, ಬರುವಾಗ ಸತಾಯಿಸ್ತಾರೆ, ಎಲ್ಲ ಭಾಳಷ್ಟು ಕಂಪ್ಲೇಂಟ್ ಇದೆ. ಆದ ಕಾರಣ ಬಹುಶಃ ಇವತ್ತು ನಮ್ಮ ಹಜ್ ಕಮಿಟಿ ಮುಖಾಂತರವೇ ಈ ಒಂದು ಪವಿತ್ರ ಉಮ್ರಾ ಯಾತ್ರಾ ತಿಂಗಳಿಗೆ ಪ್ರತಿ ತಿಂಗಳು ನಾವು ಪ್ರಾರಂಭ ಮಾಡಿದರೆ ಭಾಳಷ್ಟು ಜನರಿಗೆ ಆದಷ್ಟು ಕಡಿಮೆ ಆಗ್ತದೆ. ಎರಡನೇದು ಒಂದು ಭದ್ರತೆ ಇರ್ತದೆ, ನೆಮ್ಮದಿಯಿಂದ ಹೋಗಿ ನೆಮ್ಮದಿಯಿಂದ ಬರುವಂಥ ವಾತಾವರಣ ಇರ್ತದೆ. ಅದನ್ನು ನಾವು ಈ ಸಲ ಪ್ರಾರಂಭ ಮಾಡುವಂಥ ಯೋಜನೆ ಕೂಡ ನಮಗೆ ಇವತ್ತು ಇರುವಂಥದ್ದು. ಅದರ ಜೊತೆಯಲ್ಲಿ ಎಲ್ಲ ಪ್ರೈವೇಟ್ ಈ ಪವಿತ್ರದ ಉಮ್ರಾ ಮತ್ತು ಇನ್ನಿತರ ಯಾತ್ರೆಗೆ ಯಾರೆಲ್ಲ ಇವತ್ತು ಈ ಪ್ರೈವೇಟ್ ಆಪರೇಟರ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ಸಿಸ್ಟಮ್ ತರಲಿಕ್ಕೆ ಎಲ್ಲರೂ ಕೂಡ ನಮ್ಮ
ಆ ಹಜ್ ಕಮಿಟಿಯ ವ್ಯಾಪ್ತಿಗೆ ತರಲಿಕ್ಕೆ ಒಂದು ನಿಯಮವನ್ನು ರೂಪಿಸುವ ಉದ್ದೇಶಕ್ಕೂ ನಮಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವೆಲ್ಲ ಒಂದು ಸಿಸ್ಟಮ್ ಬರ್ತದೆ, ಇದಕ್ಕೆ ಯಾರಿಗೆ ಎಲ್ಲಿಗೆ ಹೋಗುವ ಏನು ಬೇಕು ಗೊತ್ತಾಗೋದಿಲ್ಲ. 90 ಒಳ್ಳೆಯವರಿದ್ದರೂ ಕೂಡ 10% ಜನ ಆ ತೊಂದರೆಗೊಳಪಟ್ಟವರು. ಕೆಲವರು ಏರ್ಪೋರ್ಟಿನಿಂದ ಬಂದವರಿದ್ದಾರೆ, ಕೆಲವು ಫ್ಲೈಟಿನಿಂದ ರಿಟರ್ನ್ ಬಂದವರಿದ್ದಾರೆ, ಕೆಲವು ಬೆಂಗಳೂರು ಹೋಗಿ ರಿಟರ್ನ್ ಹೋದವರಿದ್ದಾರೆ, ಕೆಲವು ಬಾಂಬೆ. ಇದೆಲ್ಲ ದೂರ ಮಾಡಬೇಕು ಉದ್ದೇಶದಿಂದ ಇದಕ್ಕೊಂದು ನಿಯಮ ರೂಪಿಸಿ ಎಲ್ಲವೂ ಕೂಡ ಇಲ್ಲಿ ಹಜ್ ಕಮಿಟಿ ರಿಜಿಸ್ಟರ್ ಆಗಬೇಕು. ಅವರು ಇಷ್ಟು ಡಿಪಾಸಿಟ್ ಅಂತ ಫಸ್ಟ್ ಅದು ನಾವು ಪಾಲಿಸಿ ನಿರ್ಮಾಣ ಮಾಡ್ತೀವಿ, ಯೋಜನೆ ಇದೆ, ನಿಮ್ಮೆಲ್ಲ ಇರುವಂಥ ಅವಕಾಶ ಆಗಲಿ ಅಂತ ನಾನು ಹೇಳಲಿಕ್ಕೆ ಬಹುಶಃ ಕಳೆದ ಇನ್ನು ಮುಂದಿನ 15 ದಿವಸದ ಒಳಗಡೆ ನಮ್ಮ ಹಜ್ ಭವನನ್ನು ಬಜ್ಪೆಯಲ್ಲಿ ನಾವು ಶಂಕುಸ್ಥಾಪನೆ ಮಾಡ್ತೇವೆ. ಸುಮಾರು 12 ಕೋಟಿ ರೂಪಾಯಿಯಿಂದ ಅದು ಹಜ್ ಭವನ ಜೊತೆಯಲ್ಲಿ ಮಲ್ಟಿಪರ್ಪಸ್ ಒಂದು ಕ್ಯಾಂಪಸ್ ಆಗಿ ಅದನ್ನು ನಿರ್ಮಾಣ ಮಾಡ್ತೇವೆ. ಎರಡನೇದು, ಈ ಸಲ ನಾನು ಇವತ್ತು ಹಜ್ ಮಂತ್ರಿ ಬರುವಾಗ ತಡವಾಗಿ ಲೇಟ್ ಆಗಿದೆ. ಮುಂದಿನ ವರ್ಷದಿಂದ ಮಂಗಳೂರಿನಲ್ಲೇ ಎಂಬಾರ್ಕೇಷನ್ ಫ್ಲೈಟನ್ನು ಆಯೋಜಿಸುವಂಥ ಬಗ್ಗೆ ಈಗಾಗಲೇ ಕೇಂದ್ರ ಮಾತಾಡಲಿಕ್ಕೆ ಮುಂದಿನ ವರ್ಷದಿಂದ ಖಂಡಿತವಾಗದ ಚಾಲನೆ ಮಂಗಳೂರಿನಲ್ಲಿ ಕೊಡ್ತೇವೆ. ಯಾವ ರೀತಿ ಇರಬೇಕಂತೇಳಿ ಅದೊಂದು ಧರ್ಮ ಸಮಿತಿ ಅಧ್ಯಕ್ಷರು ಸದಸ್ಯರು ಇದನ್ನು ಬಹಿರಂಗವಾಗಿ ಜನರಿಗೆ ತಿಳಿಯಲಿಕ್ಕೆ ಕೊಟ್ಟಿದ್ದಾರೆ. ಎಲ್ಲ ಯುವಕರನ್ನು ಒಪ್ಪಿದ್ದಾರೆ, ಅದೊಂದು ಸಂತೋಷ. ನಮ್ಮ ಒಂದು ಮುಖಂಡರು ಅಥವಾ ಜಮಾತಿನ ಅಧ್ಯಕ್ಷರು ಹೇಳಿದಾಗ ಎಲ್ಲರೂ ಕೂಡ ಶಿಸ್ತುಬದ್ಧವಾಗಿ ಇವತ್ತು ಅದಕ್ಕೆ ಅನುಸರಿಸಿಕೊಂಡು ಕಾನೂನುಬದ್ಧವಾಗಿ ಸರ್ವರು ಕೂಡ ಮೆಚ್ಚುವ ರೀತಿಯಲ್ಲಿ ಮಾಡಿದ್ದಾರೆ. ಇಂಥ ಸಂದೇಶಗಳನ್ನು ಕಡೆಯಲ್ಲಿ ಕೂಡ ಪ್ರತಿಯೊಂದು ಸಂದರ್ಭದಲ್ಲಿ ನಮಗೆ ಅಗತ್ಯ. ಯಾಕಂತ ಹೇಳಿದರೆ ಧಾರ್ಮಿಕ ನಂಬಿಕೆ ಅದು ದೌರ್ಬಲ್ಯವಲ್ಲ. ಧಾರ್ಮಿಕ ನಂಬಿಕೆ ಅದು ಎಂದೂ ಕೂಡ ದೌರ್ಬಲ್ಯವಲ್ಲ. ಧಾರ್ಮಿಕ ನಂಬಿಕೆ ನಮ್ಮ ಮಣ್ಣಿನ ದೊಡ್ಡ ಮಟ್ಟದ ಶಕ್ತಿ. ಪ್ರತಿಯೊಂದು ಧರ್ಮದ ಸಂದೇಶವು ಕೂಡ ಇನ್ನೊಬ್ಬನ ಮನಸ್ಸಿಗೆ ಮತ್ತು ಇನ್ನೊಬ್ಬನ ದೇಹಕ್ಕೆ ಗಾಯ ಮಾಡಿದ ಶಕ್ತಿ ಎಂದೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಧರ್ಮದ ಸಂದೇಶವು ಕೂಡ ಇನ್ನೊಬ್ಬನ ಮನಸ್ಸಿನ ನೋವು ಮತ್ತು ಇನ್ನೊಬ್ಬನ ದೇಹದ ನೋವನ್ನು ಶಮನ ಮಾಡುವಂಥ ಔಷಧದ ಸಂದೇಶ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದಕ್ಕೆ ನಮ್ಮ ಧರ್ಮ ಸಂದೇಶ ಸರ್ವರ ನೋವನ್ನು ದೂರ ಮಾಡುವಂಥದ್ದು, ಸರ್ವರಿಗೆ ಪ್ರೀತಿ ಕೊಡುವ ಸಂದೇಶ ಆಗಲಿ ಅಂತ ಹೇಳಿಕೊಂಡು ನನ್ನ ಶುಭಾಶಯ ಸಲ್ಲಿಸಿ ಎಲ್ಲರಿಗೂ ಸಲ್ಲಿಸ್ತೇನೆ. ಇವತ್ತು ಹಲವಾರು ಕಾರ್ಯ ಹಮ್ಮಿಕೊಂಡಿದ್ದೇವೆ. ಒಂದು ಉತ್ತಮವಾದ ಆರೋಗ್ಯ ಸಚಿವ ಯಾರಂತ ಹೇಳಿದರೆ ಆಸ್ಪತ್ರೆ ಜಾಸ್ತಿ ಕಟ್ಟುವವನು ಉತ್ತಮವಾದ ಆರೋಗ್ಯ ಸಚಿವರಾಗಲಿಕ್ಕೆ ಸಾಧ್ಯ ಇಲ್ಲ. ಆಸ್ಪತ್ರೆ ಕಡಿಮೆ ಕಟ್ಟುವಂಥ ವಾತಾವರಣ ನಿರ್ಮಾಣ ಮಾಡಬೇಕು, ಅದು ನನ್ನ ಮುಖ್ಯ ಗುರಿ. ಅದಕ್ಕಾಗಿ ಎಲ್ಲ ರೋಗಗಳು ಬರುವುದು ನಮಗೆ ದೇವರ ಮೇಲಿಂದ ಕಲಿಸುವುದಿಲ್ಲ. ನಾವು ಊಟ ಮಾಡೋದ ವ್ಯವಸ್ಥೆಯಲ್ಲೇ ಜಾಸ್ತಿಯಾಗಿ ಬರ್ತದೆ, ಔಷಧಗಳಲ್ಲಿ ಬರ್ತದೆ. ಅದಕ್ಕಾಗಿ ಎಲ್ಲಿ ಒಂದು ಈ ರೀತಿ ಊಟ ಸಪ್ಲೈ ಮಾಡ್ತಾರೆ, ಎಲ್ಲಿ ಜನರಿಗೆ 50% ಅದನ್ನು ಈಗ ನಾವು ರಿಕವರಿ ಮಾಡುವಂಥ ಕೆಲಸ ನಾವು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಾಚರಣೆ ಮುಂದೆ ಕೂಡ ನಡೀತದೆ. ಅದಕ್ಕಾಗಿ ನಾವು QR ಕೋಡ್ ಬಾರ್ಕೋಡ್ ಮಾಡಿದ್ದೇವೆ. ಯಾರೇ ಹೋದರೂ ಕೂಡ ಎಲ್ಲಿ ಏನಾದರೂ ಸರಿ ಕಾಣದಿದ್ದರೆ ತಕ್ಷಣ ಆ QR ಓಪನ್ ಮಾಡಿ ಬಂದರೆ ಅದು ನಮ್ಮ ರೆಫರ್ ಮಾಡ್ತದೆ, ನಮ್ಮ ಅಧಿಕಾರಿಗಳು ತಕ್ಷಣ ಹೋಗ್ತಾರೆ, ಕ್ರಮ ತಗೊಳ್ತೇವೆ. ನಾವು ಕ್ರಮ ತೆಗೊಳ್ಳೋದು ಅವರನ್ನು ಬಂದ್ ಮಾಡಬೇಕಂತಲ್ಲ, ಅವರು ಬದುಕಬೇಕು, ಅವ್ರು ವ್ಯಾಪಾರ ಮಾಡಬೇಕು, ನಮ್ಮೆಲ್ಲ ಇಚ್ಛೆ. ಆದರೂ ಜನರಿಗೆ ಮೋಸ ಮಾಡಬೇಕು. ನೀವು ಬಟ್ಟೆ ಅಂಗಡಿ ಹೋಗಿ ನೀವು ರೇಟ್ ಕಡಿಮೆಗೆ ಡಿಸ್ಕೌಂಟ್ ಮಾಡಿ ಅಂತೆ, ಬಂಗಾರ ಅಂಗಡಿ ಹೋಗಿ ನೀವು ಡಿಸ್ಕೌಂಟ್ಗೆ ಅಂತ. ಯಾರು ಕೂಡ ಹೋಟೆಲ್ಗೆ ಹೋಗಿ ಒಂದು ಡಿಸ್ಕೌಂಟ್ ಕೇಳೋದಿಲ್ಲ. ತಿಂದು ಅವ್ರು ಕೇಳಿದ ರೇಟನ್ನು ಕೊಟ್ಟು ಟಿಪ್ಸು ಕೊಟ್ಟು ಬರ್ತಾರೆ. ಮತ್ತು ಜನರಿಗೆ ಯಾಕೆ ಮೋಸ ಮಾಡಬೇಕು? ಕಲಪೆ ಎಣ್ಣೆ ಹಾಕಿ ಕಲಪೆ ಊಟ ಕೊಟ್ಟು ಜನರಿಗೆ ಮೋಸ ಮಾಡಿದ ರೀತಿಯಲ್ಲಿ ವ್ಯಾಪಾರ ಮಾಡಲಿ ಅಂತೇಳಿ ನಾವು ಜಾಗೃತಗೊಳಿಸಿ ಎಲ್ಲ ಕ್ರಮ ಕೈಗೊಳ್ಳುತ್ತೇವೆ.